Hello everyone. 5th Sem BCom syllabus Income Tax 1 for the assessment year 2020-21. Chapter 4 Income from Salary presented by Dr. Pramila KS. Now today we'll see the pro forma for solving taxable income from salary, for computing the taxable income from salary. Okay, labeling is important. SSC name and status of the SSC, residential status. And then to the right side, previous year, assessment year, and PAN number. Okay, now let us see how to solve one inner column and one outer column, and then particulars column. 3 is maximum. Basic pay or basic salary, first one, that is fully taxable. Next one, advance salary. Advance salary in the sense, if an SSC receives April month salary in March itself, then that is advance salary, which is fully taxable. Next, arrears salary. Arrears salary in the sense, if an SSC receives previous month's salary. For example, January salary, if an SSC receives in the month of March, then that is arrears salary. That is also fully taxable. But if that arrears salary, if it is taxed in the previous month itself, then it is not taxable again. Okay. Next, dishonest pay. Dishonest pay, which is given to compensate the increasing prices. Okay, dishonest allowance or dishonest pay is paid to compensate the increasing prices. Okay, dishonest pay usually it enters into service benefit. Dishonest allowance, if it is mentioned, then it will enter into service benefit, otherwise no. But both are fully taxable. Dishonest pay and dishonest allowance is fully taxable. Next, fees. Sometimes fees may be paid instead of salary or along with salary. Whatever it is, whether it is paid along with salary or instead of salary, fees is taxable. ಇವತ್ತು ಫಾರ್ಮೆಟ್ ನೋಡೋಣ. ಸ್ಯಾಲರಿ ಟ್ಯಾಕ್ಸಬಲ್ ಸ್ಯಾಲರಿ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ಅದರ ಫಾರ್ಮೆಟ್ ನೋಡೋಣ. ಫಸ್ಟ್ ಬೇಸಿಕ್ ಪೇ ಇರುತ್ತೆ. ಬೇಸಿಕ್ ಪೇ, ಬೇಸಿಕ್ ಸ್ಯಾಲರಿ ಎಲ್ಲ ಪ್ರಾಬ್ಲಮಲ್ಲೂ ಇದ್ದೇ ಇರುತ್ತೆ. ಅದು ಫುಲ್ಲಿ ಟ್ಯಾಕ್ಸಬಲ್ ಅಂತ ತಗೊಳ್ಳಿ. ಅಡ್ವಾನ್ಸ್ ಸ್ಯಾಲರಿ ಅಂತಂದರೆ ಮುಂದಿನ ತಿಂಗಳ ಸ್ಯಾಲ್ರಿನೇನಾದರೂ ಮೊದಲೇ ತೊಗೊಂಡ್ಬಿಟ್ಟಿದ್ರೆ, ಏಪ್ರಿಲ್ ತಿಂಗಳ ಸ್ಯಾಲ್ರಿನೋ ಮೇ ತಿಂಗಳ ಸ್ಯಾಲ್ರಿನೋ ಮಾರ್ಚಲ್ಲೇ ತೊಗೊಂಡ್ಬಿಟ್ರೆ ಅದು ಅಡ್ವಾನ್ಸ್ ಸ್ಯಾಲರಿ, ಫುಲ್ಲಿ ಟ್ಯಾಕ್ಸಬಲ್. ಅರಿಯರ್ಸ್ ಅಂತಂದರೆ ಹಳೇದು, ಹಳೆ ಮೇ ಬಿ ಡಿಸೆಂಬರ್ ಮಂತ್ ಸ್ಯಾಲರಿನೋ ಜನವರಿ ಸ್ಯಾಲರಿನೋ ಮಾರ್ಚಲ್ಲಿ ತೊಗೊಂಡ್ರೆ ಅದು ಅರಿಯರ್ಸ್ ಸ್ಯಾಲರಿ, ಅದು ಫುಲ್ಲಿ ಟ್ಯಾಕ್ಸಬಲ್. ಕೆಲವೊಂದು ಸತಿ ಏನಾಗುತ್ತೆ, ಆವಾಗಲೇ ಕಟ್ಟಿರ್ತಾರೆ ಟ್ಯಾಕ್ಸನ್ನು, ಮೇ ಬಿ ಡಿಸೆಂಬರಲ್ಲೋ ಜನವರಿನಲ್ಲೋ ಯಾವಾಗ ಅದು ಕೊಡಬೇಕು ಅಂತ ತೀರ್ಮಾನ ಆಗಿರುತ್ತೋ ಆವಾಗಲೇ ಟ್ಯಾಕ್ಸ್ ಕಟ್ಬಿಟ್ಟಿರ್ತಾರೆ. ಅಂಥ ಸಮಯದಲ್ಲಿ ಮೊದಲೇ ಟ್ಯಾಕ್ಸ್ ಕಟ್ಟಿದರೆ ಈಗ ಮತ್ತೆ ಕಟ್ಟುವಂಥ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್, ಡಿಯೋನಸ್ ಪೇ ಅಥವಾ ಡಿಯೋನಸ್ ಅಲೋಯನ್ಸ್ ಅಂತಂದರೆ, ಡಿಯೋನಸ್ ಅಲೋಯನ್ಸ್ ಅಥವಾ ಡಿಯೋನಸ್ ಪೇ ಕೊಡೋದು ಏನಕ್ಕೆ ಅಂದರೆ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಮೇಂಟೈನ್ ಮಾಡೋದಕ್ಕೋಸ್ಕರ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆದರೆ ಡಿಯೋನಸ್ ಅಲೋಯನ್ಸು ಜಾಸ್ತಿ ಆಗುತ್ತೆ, ಅದನ್ನು ಪೇ ಮಾಡ್ತಾ ಹೋಗ್ತಾರೆ. ಡಿಯೋನಸ್ ಪೇ ಯೂಶಲಾಗಿ ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟರ್ ಆಗುತ್ತೆ. ಡಿಯೋನಸ್ ಅಲೋಯನ್ಸ್ ಅದರಲ್ಲಿ ಮೆನ್ಷನ್ ಮಾಡಿದರೆ ಮಾತ್ರ ರಿಟೈರ್ಮೆಂಟ್ ಬೆನಿಫಿಟ್ಗೆ ಹೋಗುತ್ತೆ, ಇಲ್ಲಾಂದರೆ ಇಲ್ಲ. ಬಟ್ ಇದೆರಡೂ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್, ಫೀಸ್ ಅಂತಂದರೆ ಕೆಲವೊಂದು ಸತಿ ಸ್ಯಾಲ್ರಿ ಬದಲಾಗಿ ಫೀಸ್ ಅಂತ ಕೊಡ್ತಾರೆ, ಕೆಲವೊಂದು ಸತಿ ಸ್ಯಾಲ್ರಿ ಜೊತೆಗೆ ಫೀಸ್ ಅಂತ ಕೊಡ್ತಾರೆ. ಸೊ ಯಾವುದಿದ್ರೂ ಸರಿ ಫೀಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್, ಕಮಿಷನ್ ಕೆಲವೊಂದು ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋ HRA ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಕಮಿಷನ್ ಆನ್ ಟರ್ನ್ ಓವರ್ ಇದ್ರೆ ಮಾತ್ರ ತೊಗೊಳ್ಳಿ ಅಂತ ಹೇಳಿರ್ತೀವಿ. ಇವಾಗ ನೀವು ಅದು EL ಎಲ್ಲ ಮಾಡಿದ್ರಿ, EL ಮಾಡಬೇಕಂದ್ರೆ ಕಮಿಷನ್ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಕಮಿಷನ್ ಆನ್ ಟರ್ನ್ ಓವರ್ ಇದ್ರೆ ಮಾತ್ರ ತೊಗೊಳ್ಳಿ ಅಂತ. ಬಟ್ ಇಲ್ಲಿ ತೊಗೋಬೇಕಾದ್ರೆ ಸುಮ್ಮನೆ ಕಮಿಷನ್ ಅಂತ ಕೊಟ್ಟರೆ ತೊಗೊಳ್ಬೋದು. ಕಮಿಷನ್ ಒಂದು ಪರ್ಚೇಸ್ ಆದರೂ ಇರ್ಬೋದು, ಸೇಲ್ಸ್ ಆದರೂ ಇರ್ಬೋದು, ಸುಮ್ಮನೆ ಕಮಿಷನ್ ಅಂತ ಕೊಟ್ಟರು ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್, ಬೋನಸ್ ಅಂತಂದ್ರೇನು? ಯೂಶಲಾಗಿ ಒನ್ಸ್ ಇನ್ ಎ ಇಯರ್ ಕೊಡ್ತಾರೆ. ಬೋನಸ್ ಆ್ಯಕ್ಚುಲಿ ಇಟ್ ಇಸ್ ಅ ಪಾರ್ಟ್ ಆಫ್ ಪ್ರಾಫಿಟ್ ಅಂತ ಹೇಳಿ. ಮೊದಲು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಪ್ರಾಫಿಟ್ ಜಾಸ್ತಿ ಆದರೆ ಸರಿ ಎಂಪ್ಲಾಯೀಸ್ಗೆ ಬೋನಸ್ ಅಂತ ಕೊಡ್ತಾಯಿದ್ರು. ಆಮೇಲೆ ರೂಲ್ಸ್ ಪ್ರಕಾರ ಕೊಡ್ತಾ ಇದ್ದಾರೆ. ಸೊ ಬೋನಸ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್, ಅಲೋಯನ್ಸಸ್.
ಅಲೋಯನ್ಸಸ್ ಅಲಾಂಗ್ ವಿತ್ ಇಟ್ ಈಸ್ ದ ಬೆನಿಫಿಟ್ ಗಿವನ್ ಬೈ ದ ಎಂಪ್ಲಾಯರ್ ಟು ದ ಎಂಪ್ಲಾಯಿ ಅಲಾಂಗ್ ವಿತ್ ದ ರೆಮ್ಯುನರೇಷನ್ ಅಲಾಂಗ್ ವಿತ್ ದ ಸ್ಯಾಲರಿ. ಈ ಅಲೋಯನ್ಸಸ್ಸಲ್ಲಿ ಮತ್ತೆ 3 ವಿಧ ಬರುತ್ತೆ. ಕೆಲವೊಂದು ಅಲೋಯನ್ಸಸ್ ಫುಲ್ಲಿ ಟ್ಯಾಕ್ಸಬಲ್, ಕೆಲವೊಂದು ಅಲೋಯನ್ಸಸ್ ನಾಟ್ ಟ್ಯಾಕ್ಸಬಲ್, ಕೆಲವೊಂದು ಪಾರ್ಟ್ಲಿ ಟ್ಯಾಕ್ಸಬಲ್. ಇದು ಅಲೋಯನ್ಸಸ್ ಮತ್ತೆ ಎಲಾಬ್ರೇಟ್ ಆಗಿ ಮಾಡ್ತೀನಿ, ಬಟ್ ಅಲೋಯನ್ಸಸ್ ಅಂತ ತೊಗೊತೀವಿ. ನೆಕ್ಸ್ಟ್ ಟ್ಯಾಕ್ಸಬಲ್ ಪರ್ಕ್ವಿಸಿಟ್ಸ್. ಪರ್ಕ್ವಿಸಿಟ್ಸ್ ಅಂದರೆ ಏನು? ಪರ್ಕ್ಸ್ ಅಂತಾರೆ ಶಾರ್ಟ್ ಫಾರ್ಮಲ್ಲಿ. ಪರ್ಕ್ವಿಸಿಟ್ಸ್ ಅಂತ ಅಂದರೆ ಅಫಿಷಿಯಲ್ ಸ್ಟೇಟಸ್ಗೆ ಅಗೈನ್ ಎಂಪ್ಲಾಯಿ ಕೊಡುವಂಥ ಬೆನಿಫಿಟ್ಸ್. ಇಟ್ ಮೇ ಬಿ ಮಾನಿಟ್ರಿ ಆರ್ ನಾನ್ ಮಾನಿಟ್ರಿ. ಮೋಸ್ಟ್ ಪ್ರಾಬಬ್ಲಿ ನಾನ್ ಮಾನಿಟ್ರಿ ಆಗೇ ಇರುತ್ತೆ. ಕಾರ್ ಕೊಡ್ಬೋದು, ಸ್ವೀಪರ್ಸ್ ಕೊಡ್ಬೋದು, ಆಯಿತಾ. ಅವರಿಗೆ ಈ ಥರ ಏನಾದರೂ ಬೆನಿಫಿಟ್ಸ್ನ ಕೊಟ್ಟರೆ ಅದನ್ನು ನಾವು ಪರ್ಕ್ವಿಸಿಟ್ಸ್ ಅಂತ ಹೇಳ್ತೀವಿ. ಸೊ ಟ್ಯಾಕ್ಸಬಲ್ ಪರ್ಕ್ವಿಸಿಟ್ಸ್ ಇದರಲ್ಲೂ ಅಷ್ಟೇ ಟ್ಯಾಕ್ಸ್ ಫ್ರೀನೂ ಬರುತ್ತೆ. ಮತ್ತು ಇದನ್ನು ಎಲಾಬ್ರೇಟ್ ಆಗಿ ಹೋಗೋಣ. ನೆಕ್ಸ್ಟ್ ಪ್ರಾಫಿಟ್ಸ್ ಇನ್ ಲಿಯೂ ಆಫ್ ಸ್ಯಾಲರಿ. ಸ್ಯಾಲ್ರಿ ಬದಲಾಗಿ ಪ್ರಾಫಿಟ್ಸ್ ತೊಗೊಳ್ಳೋದು. ಈ ಕಂಪನೀಸ್ನಲ್ಲಿ ಡೈರೆಕ್ಟರ್ಸ್ ಇವ್ರಿಗೆಲ್ಲ ಸ್ಯಾಲ್ರಿ ಅಂತ ಕೊಡೋಲ್ಲ, ಅದಕ್ಕೆ ಬದಲಾಗಿ ಪ್ರಾಫಿಟ್ಸ್ ಕೊಡ್ತಾರೆ. ಓಕೆ, ಎಮ್ ಡಿಗೆ, ಡೈರೆಕ್ಟರ್ಸ್ಗೆ ಇವ್ರಿಗೆಲ್ಲ. ಸೊ ಪ್ರಾಫಿಟ್ ಇನ್ ಲಿಯೂ ಆಫ್ ಸ್ಯಾಲರಿ ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್. ನೆಕ್ಸ್ಟ್ ಎನ್ಕ್ಯಾಶ್ಮೆಂಟ್ ಆಫ್ ಆನ್ ಲೀವ್. ಎನ್ಕ್ಯಾಶ್ಮೆಂಟ್ ಆಫ್ ಆನ್ ಲೀವ್ ಫಸ್ಟ್ ಪ್ರಾಬ್ಲಮ್ ಬಿಗಿನಿಂಗಲ್ಲೇ ಟ್ಯಾಕ್ಸಬಲ್ ಸ್ಯಾಲ್ರಿ ಇನ್ಕಮ್ ಮಾಡಬೇಕಂದ್ರೆ ಸ್ಟಾರ್ಟ್ ಮಾಡಿದೆ ನೋಡಿ. ಅರ್ನ್ಡ್ ಲೀವಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ. ಸೊ ಟ್ಯಾಕ್ಸಬಲ್ ಪೋರ್ಷನ್ ದಟ್ ಕ್ಯಾನ್ ಬಿ ಟೇಕನ್ ಆಫ್. ನೆಕ್ಸ್ಟ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF ಇನ್ ಎಕ್ಸಸ್ ಆಫ್ 12% ಆಫ್ ಸ್ಯಾಲರಿ. RPF ಅಂದರೆ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಪ್ರಾವಿಡೆಂಟ್ ಫಂಡಲ್ಲಿ 4 ಥರ ಇರುತ್ತೆ. ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್, RPF, URPF, PPF ಅಂತ. ಸೊ ಇದು ಮತ್ತೆ ಎಲಾಬ್ರೇಟಾಗಿ ಹೋಗ್ತೀನಿ. ಇಷ್ಟು ಮಾತ್ರ ತಿಳ್ಕೊಂಡಿವಿ. RPF 12%ಗಿಂತ ಜಾಸ್ತಿ ಕೊಟ್ಟರೆ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಆನ್ RPF 9.5%ವರೆಗೆ ಎಕ್ಸಮ್ಟೆಡ್, ಅದಕ್ಕಿಂತ ಜಾಸ್ತಿ ಇದ್ದರೆ ಟ್ಯಾಕ್ಸಬಲ್. ಇದು ಅಷ್ಟೇ, ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿ ಪ್ರಾಬ್ಲಮ್ ಮಾಡ್ತೀವಿ. ನೆಕ್ಸ್ಟ್ ಟ್ಯಾಕ್ಸಬಲ್ ಪೋರ್ಷನ್ ಆಫ್ ಗ್ರ್ಯಾಚ್ಯುಟಿ. ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಟ್ ಮಾಡ್ದಲ್ವಾ. ಸೊ ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಹೇಗೆ, ಗ್ರ್ಯಾಚ್ಯುಟಿ ಕವರ್ಡ್ ಅಂಡರ್ 1972 ಆ್ಯಕ್ಟ್ ಇದ್ದರೆ ಹೇಗೆ, ಇಲ್ಲ ಅಂದರೆ ಹೇಗೆ, ಈ ಥರ ಮಾಡಿದ್ದು ಅಲ್ವಾ. ಸೊ ಅದರಿಂದ ಟ್ಯಾಕ್ಸಬಲ್ ಪೋರ್ಷನ್ ಬರುತ್ತಲ್ವ, ಅದನ್ನು ಇಲ್ಲಿ ತಗೋತೀವಿ. ಸ್ಯಾಲ್ರಿ ಅಂಡರಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಟ್ಯಾಕ್ಸಬಲ್ ಪೋರ್ಷನ್ ಆಫ್ ಕಂಪನ್ಸೇಷನ್ ಆನ್ ರಿಟ್ರೆಂಚ್ಮೆಂಟ್. ರಿಟ್ರೆಂಚ್ಮೆಂಟ್ ಅಂತಂದ್ರೆ ಯಾವುದೋ ಒಂದು ಎಂಪ್ಲಾಯಿನ ಸರ್ವೀಸಿಂದ ತೆಗೆದುಹಾಕೋದು ಅಥವಾ ಅವ್ರನ್ನ ಮನೆಗೆ ಕಳಿಸೋದು, ಆಯಿತಾ. ಅದನ್ನು ರಿಟ್ರೆಂಚ್ಮೆಂಟ್ ಅಂತ ಹೇಳ್ತೀವಿ. ಟ್ಯಾಕ್ಸಬಲ್ ಪೋರ್ಷನ್ ಆಫ್ ಕಾಂಪನ್ಸೇಷನ್ ಇದು ಆ್ಯಕ್ಚುಲಿ ಈ ರಿಟ್ರೆಂಚ್ಮೆಂಟ್ ಯೂಶಲಾಗಿ ನಾಟ್ ಟ್ಯಾಕ್ಸಬಲ್ ಅಂತ ಬರುತ್ತೆ. ಯಾವಾಗ ಇಫ್ ಈಸ್ ರಿಟ್ರೆಂಚ್ಡ್ ಇನ್ ದ ಬೆನಿಫಿಟ್ ಆಫ್ ಕಂಪನಿ ಬೆನಿಫಿಟ್ಗೋಸ್ಕರ ಅವನೇನಾದರೂ ತೆಗೆದಾಕಿದ್ರೆ, ಓಕೆ, ಆವಾಗ ಅವನಿಗೆ ಕೊಡುವಂಥ ಕಾಂಪನ್ಸೇಷನ್ ಇದೆ ಅಲ್ವಾ, ದಟ್ ಈಸ್ ನಾಟ್ ಟ್ಯಾಕ್ಸಬಲ್. ಸೊ ಈ ಬೈ ಚಾನ್ಸ್ ಟ್ಯಾಕ್ಸಬಲ್ ಬಂದುಬಿಟ್ರೆ, ರಿಟ್ರೆಂಚ್ಮೆಂಟಲ್ಲಿ ಟ್ಯಾಕ್ಸಬಲ್ ಬಂದುಬಿಟ್ರೆ ಅದನ್ನು ನಾವು ಸ್ಯಾಲ್ರಿ ಅಡಿನಲ್ಲಿ ಟ್ಯಾಕ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ಟ್ಯಾಕ್ಸಬಲ್ ಪೋರ್ಷನ್ ಆಫ್ ಕಾಂಪನ್ಸೇಷನ್ ಆನ್ ವಾಲಂಟರಿ ರಿಟೈರ್ಮೆಂಟ್. ವಾಲಂಟರಿ ರಿಟೈರ್ಮೆಂಟ್ VRS ಅಂತ ತೊಗೊಂಡಿರ್ತಾರೆ. VRS ಅಂದರೆ ವಾಲಂಟರಿ ರಿಟೈರ್ಮೆಂಟ್ ಸರ್ವಿಸ್ ಅಂತ, ರಿಟೈರ್ಮೆಂಟ್ ಫ್ರಮ್ ಸರ್ವಿಸ್. ಸೊ ಈಗ VRS ಅನ್ನು ತೊಗೊಂಡಾಗ ಅಲ್ಲೇನಾದರೂ ಕಾಂಪನ್ಸೇಷನ್ ಕೊಟ್ಟಾಗ ಟ್ಯಾಕ್ಸಬಲ್ ಪೋರ್ಷನ್ ಬರುತ್ತೆ ನೋಡಿ, ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ. ನೆಕ್ಸ್ಟ್ ಪೆನ್ಷನ್ ಫ್ರಮ್ ದ ಡೇಟ್ ಆಫ್ ರಿಟೈರ್ಮೆಂಟ್ ಟು ದ ಎಂಡ್ ಆಫ್ ಪ್ರಿವಿಯಸ್ ಇಯರ್. ರಿಟೈರ್ಮೆಂಟ್ ಆದಾಗಿಂದ ಎಂಡ್ ಆಫ್ ಪ್ರಿವಿಯಸ್ ಇಯರ್ವರೆಗೂ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ. ಪೆನ್ಷನನ್ನು ಇಲ್ಲೇ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಟ್ಯಾಕ್ಸಬಲ್ ಪೋರ್ಷನ್ ಆಫ್ ಕಮ್ಯೂಟೆಡ್ ವ್ಯಾಲ್ಯೂ ಆಫ್ ಪೆನ್ಷನ್. ಪೆನ್ಷನ್ ಮಾಡಬೇಕಂದ್ರೆ ಹೇಳಿದೆ, ಕಮ್ಯೂಟೆಡ್ ವ್ಯಾಲ್ಯೂ ಅಂದರೆ ರಿಸೀವಿಂಗ್ ಲಮ್ಸಮ್ ಅಮೌಂಟ್ ಅಗೇನ್ಸ್ಟ್ ಪಿರಿಯಾಡಿಕಲ್ ಪೇಮೆಂಟ್. ಅದಕ್ಕೆ ಬದಲಾಗಿ ಲಮ್ಸಮ್ ಅಮೌಂಟ್ನ ತೊಗೊಳೋದನ್ನ ಕಮ್ಯೂಟೆಡ್ ಪೆನ್ಷನ್ ಅಂತ ಹೇಳ್ತೀವಿ. ಆ ಟ್ಯಾಕ್ಸಬಲ್ ಪೋರ್ಷನನ್ನು ಇಲ್ಲಿ ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ತೊಗೋಬೋದು. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಯು ಗೆಟ್ ಗ್ರಾಸ್ ಸ್ಯಾಲರಿ ಅಥವಾ ಗ್ರಾಸ್ ಟೋಟಲ್ ಇನ್ಕಮ್, GTI ಅಂತ ಸಿಗುತ್ತೆ. GTI ಇಲ್ಲ, ಗ್ರಾಸ್ ಸ್ಯಾಲರಿ ಸಿಗುತ್ತೆ. GTI ಸಿಗೋದು ಎಲ್ಲದು ಟೋಟಲ್ ಮಾಡಬೇಕು, ಎಲ್ಲ ಹೆಡ್ಸಿಂದನೂ ಟೋಟಲ್ ಮಾಡಬೇಕು. ಇಲ್ಲಿ ಸಿಗೋದು ನಿಮಗೆ ಗ್ರಾಸ್ ಸ್ಯಾಲರಿ ಅಂತ ಸಿಗುತ್ತೆ. ಗ್ರಾಸ್ ಸ್ಯಾಲರಿನಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಕ್ಲೇಮ್ ಮಾಡ್ಕೊಬೋದು.
ಅದರಲ್ಲಿ ಫಸ್ಟ್ ಒನ್ ಯಾವುದು? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16(1)(a). ಮ್ಯಾಕ್ಸಿಮಮ್ ಲಿಮಿಟ್ ಇಸ್ ಅಪ್ ಟು ₹50,000 ಆರ್ ಗ್ರಾಸ್ ಸ್ಯಾಲರಿ ವಿಚ್ ಎವರ್ ಇಸ್ ಲೆಸ್. ಕೆಲವೊಂದು ಸತಿ ಗ್ರಾಸ್ ಸ್ಯಾಲರಿನೇ 40,000 ಬಂದರೆ ನಾವು ಡಿಡಕ್ಷನ್ 50,000 ಕೊಡಲಿಕ್ಕಾಗಲ್ಲ. ಸೊ ಹಂಗಾಗಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 50,000 ಇದೆ, ಅಥವಾ ಗ್ರಾಸ್ ಸ್ಯಾಲರಿ ಏನಾದರೂ ಕಡಿಮೆ ಇದ್ದರೆ ಅದನ್ನೇ ತಗೋಬೋದು. ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಓಕೆ, ಗಿವನ್ ಫಾರ್ ದಿ ಸ್ಯಾಲ್ರಿ ಪೀಪಲ್. ಅದಾದಮೇಲೆ ಎಂಟರ್ಟೈನ್ಮೆಂಟ್ ಅಲೋಯನ್ಸ್. ಇದು ಬರೀ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಸಿಗುತ್ತೆ, ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಿಗಲ್ಲ. ಸೊ ಬರೀ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಗೈನ್ ಇದರಲ್ಲಿ ರೂಲ್ಸ್ ಇರುತ್ತೆ, ಅದು ರೂಲ್ಸ್ ಹೇಳ್ತೀನಿ, ಓಕೆ. ಅದರಲ್ಲಿ ವಿಚ್ ಎವರ್ ಇಸ್ ಲೆಸ್ಸನ್ನು ತೊಗೊಂಡು ಕಳ್ಕೊತೀವಿ. ನೆಕ್ಸ್ಟ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇಯ್ಡ್. ಪ್ರೊಫೆಷ್ನಲ್ PT ಅಂತ ಹೇಳ್ಬಿಟ್ಟು ಪೇ ಮಾಡ್ತಾರೆ. ಆ ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇ ಮಾಡಿದರೆ ಇಲ್ಲಿ ಕಳ್ಕೊಬೋದು. ಯಾರು ಕೊಟ್ಟಿದ್ರು ಕಳಿಬೋದು. ಎಂಪ್ಲಾಯರ್ ಕಟ್ಟಿದ್ರು, ಎಂಪ್ಲಾಯಿ ಕಟ್ಟಿದ್ರು. ಎಂಪ್ಲಾಯರ್ ಕೊಟ್ಟಿದ್ರೆ ಫಸ್ಟ್ ಟ್ಯಾಕ್ಸ್ ಮಾಡ್ತೀವಿ, ಆಮೇಲೆ ಕಳಿತೀವಿ. ಎಂಪ್ಲಾಯಿ ಕೊಟ್ಟಿದ್ರೆ ಟ್ಯಾಕ್ಸ್ ಮಾಡೋಕ್ಕೋಗಲ್ಲ, ಓಕೆ. ಡೈರೆಕ್ಟಾಗಿ ಡಿಡಕ್ಷನ್ ತೊಗೊಂಡಿರ್ತೀವಿ. ಇದನ್ನು ಕಳೆದು ಬಿಟ್ಟರೆ ಯು ಗೆಟ್ ಟ್ಯಾಕ್ಸಬಲ್ ಸ್ಯಾಲರಿ. ಈ ಥರ ಟ್ಯಾಕ್ಸಬಲ್ ಸ್ಯಾಲರಿ, ಟ್ಯಾಕ್ಸಬಲ್ ಹೌಸ್ ಪ್ರಾಪರ್ಟಿದು, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಎಲ್ಲದು ಟ್ಯಾಕ್ಸನ್ನು ತೊಗೊಂಡ್ರೆ GTI ಬರುತ್ತೆ, ಓಕೆ. ಇಲ್ಲಿ ನಮಗೆ ಸಿಗೋದು ಗ್ರಾಸ್ ಸ್ಯಾಲರಿ. ಓಕೆ, ನಾವು ಲೆಟ್ ಅಸ್ ಸಿ ಫಸ್ಟ್ ಒಂದೊಂದೇ ಐಟಮ್ಸ್ ನೋಡ್ತಾ ಹೋಗೋಣ. ಜಸ್ಟ್ ಮೀನಿಂಗ್, ವಾಟ್ ಇಸ್ ದ ಮೀನಿಂಗ್ ಆಫ್ ದ್ಯಾಟ್ ಅಂತ ಈಗಾಗಲೇ ಹೇಳಿದ್ದೀನಿ. ಬೇಸಿಕ್ ಪೇ ಅಂತಂದರೆ ಇಟ್ ಈಸ್ ದ ಅಮೌಂಟ್ ಪೇಯ್ಡ್ ಬೈ ದ ಪೇಯ್ಡ್ ಟು ದ ಎಂಪ್ಲಾಯಿ ಆ್ಯಸ್ ಸ್ಯಾಲರಿ ಬೈ ದಿ ಎಂಪ್ಲಾಯರ್. ಬೇಸಿಕ್ ಪೇ ಇಸ್ ಫುಲ್ಲಿ ಟ್ಯಾಕ್ಸಬಲ್. ಎಂಪ್ಲಾಯರ್ ಎಂಪ್ಲಾಯಿಗೆ ಕೊಡುವಂಥ ಸ್ಯಾಲರಿ ಅಮೌಂಟ್ ಇದು, ಓಕೆ. ಇದು ಏನಕ್ಕೆ ಕೊಡ್ತಾರೆ ಅಂದರೆ ಅವ್ರ ಸರ್ವೀಸಸ್ ರೆಂಡರ್ ಮಾಡಿರ್ತಾರೆ, ಸೊ ಅದಕ್ಕಾಗಿ ಅವ್ರು ಕೊಡ್ತಾರೆ. ಇದನ್ನು ನಾವು ಬೇಸಿಕ್ ಪೇ ಅಂತ ಹೇಳ್ತೀವಿ. ಬೇಸಿಕ್ ಪೇಲಲ್ಲಿ ಕ್ಯಾಲ್ಕುಲೇಷನ್ಸ್ ಬರುತ್ತೆ, ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಬಟ್ ದಿಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್, ಓಕೆ. ಥ್ಯಾಂಕ್ ಯು.